ಕಾವೇರಿ ಮೇಲುಸ್ತುವಾರಿ ಸಭೆ ತೀರ್ಮಾನ ಮತ್ತು ಸುಪ್ರೀಂ ಕೋರ್ಟ್ ಆದೇಶದ ರಾಜ್ಯದ ವಿರುದ್ಧ ಬರುತ್ತೆ ಎಂಬ ಯಾವುದೇ ಊಹೆ ಬೇಡ ಹೀಗಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಸಿಎಂ, ನಾವು ಸಮರ್ಥವಾಗಿ ವಾದ ಮಂಡಿಸುವ ಪ್ರಯತ್ನವನ್ನ ಮಾಡ್ತೇವೆ. ಮೇ ತಿಂಗಳವರೆಗೂ ಕೂಡ ನಮಗೆ ಕುಡಿಯುವ ನೀರು ಬೇಕಿದೆ. ನಮಗೆ ನ್ಯಾಯ ಸಿಗುವಂತಹ ವಿಶ್ವಾಸ ಸಂಪೂರ್ಣವಾಗಿದೆ ಇದೆ ಅನ್ನುವಂತಹ ಒಂದು ಭರವಸೆಯನ್ನ ಜನರಿಗೆ ಕೊಟ್ಟಿದ್ದಾರೆ. ನಮ್ಮ ಕೇಸನ್ನು ಪ್ರಬಲವಾಗಿ ಮಂಡಿಸ್ತೀವಿ. ಎಲ್ಲ ಅಂಕಿಅಂಶಗಳ ಸಮೇತ ಗ್ರೌಂಡ್ ರಿಯಾಲಿಟಿನ ಅವರಿಗೆ ಮಂಡಿಸ್ತೀವಿ. ನಮಗೆ ಕುಡಿಯ ನೀರಿಗೆ ಬಹಳ ತೊಂದರೆಯಾಗಿದೆ. ಅದರಿಂದ ನಾವು ಕುಡಿಯ ನೀರು ನಾವು ಮೇ ತಿಂಗಳವರೆಗೂ ಇಟ್ಕೋಬೇಕಾಗ್ತದೆ. ನಮ್ಮ ಹತ್ರ ನೀರಿಲ್ಲ ಅಂತಕ್ಕಂಥದ್ದನ್ನ ಅವ್ರಿಗೆ ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಮಾಡ್ತಾರೆ. ನಮ್ಮ ವಾದ ಪರಿಣಾಮಕಾರಿಯಾಗಿ ಮಾಡಿ ಅದು ಒಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ತಿರುಗ್ತೋ ಬರಲ್ಲ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಒಂದು ವೇಳೆ ಉತ್ತರ ಕೂಡ. ಮಂಡ್ಯದಲ್ಲಿ ಕಾವೇರಿ ಹೋರಾಟ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಮಂಡ್ಯದಲ್ಲಿ ಮಠಾಧೀಶರು ಕಾವೇರಿ ಪರ ಧರಣಿಯನ್ನ ನಡೆಸಿದ್ರು. ಸುತ್ತೂರು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ, ಮೈಸೂರು ರಾಮಕೃಷ್ಣ ಆಶ್ರಮದ ಮುಕ್ತಿದಾನಂದ ಸ್ವಾಮೀಜಿ, ಭಗೀರಥ ಮಠದ ಪುರುಷೋತ್ತಮಾನಂದ ಸ್ವಾಮೀಜಿ, ಕನಕಗುರು ಪೀಠದ ಶಿವಾನಂದಪುರಿ ಸ್ವಾಮೀಜಿ, ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳು ಸೇರಿದಂತೆ ಹಲವು ಮಠಾಧೀಶರು ಕಾವೇರಿ ಹೋರಾಟಕ್ಕೆ ಬೆಂಬಲ ನೀಡಿ ಪ್ರತಿಭಟನೆಯಲ್ಲಿ ಭಾಗಿಯಾದರು. ಅತ್ತ ಶ್ರೀರಂಗಪಟ್ಟಣದಲ್ಲಿ ಜಿ ಮಾದೇಗೌಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಕಾವೇರಿ ಅಮ್ಮನ ಮಕ್ಕಳು ನಡೆಸ್ತಾ ಇರ್ತಕ್ಕಂಥ ಈ ಹೋರಾಟದಲ್ಲಿ ಸೇರಿರುವ ಎಲ್ಲ ಪೂಜ್ಯ ಗುರುಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಸಮಾರಂಭದಲ್ಲಿ ತಾಯಿಗಳಾಗಿರ್ತಕ್ಕಂಥ ಎಲ್ಲ ಕಾವೇರಿಯ ಮಕ್ಕಳೇ, ಈ ಕಾವೇರಿಯ ನೆಲೆಯಲ್ಲಿ ನಮಗಾಗಿರ್ತಕ್ಕಂಥ ಅನ್ಯಾಯ, ಈ ಜೀವ ನದಿ ಅನ್ನುವಂಥದ್ದು ಕೇವಲ ಈ ಭಾಗದಲ್ಲಿ ಬೆಳೆಯನ್ನು ಬೆಳೆಯುತ್ತಿರುವಂತಹ. ಇನ್ನು ಮಂಡ್ಯದಲ್ಲಿ ಹೆಣ್ಮಕ್ಳು ಒಣಕೆಯನ್ನ ಇಟ್ಕೊಂಡು ವಿನೂತನವಾಗಿ ಪ್ರತಿಭಟನೆಗೆ ಇಳಿದಿರುವಂತಹ ಚಿತ್ರಣ ಕೂಡ ನೀವು ನೋಡ್ತಾ ಇದ್ರಿ. ಎಲ್ಲೆಡೆ ಹೋರಾಟದ ಸ್ವರೂಪ ತೀವ್ರ ಚಟುವಟಿಕೆಯನ್ನ ತೆಗೆದುಕೊಂಡಿರುವಂಥದ್ದು. ಮಂಡ್ಯದಲ್ಲಿ ಕೂಡ ನಿರಂತರವಾಗಿ ಪ್ರತಿಭಟನೆಗಳು ನಡೀತಾ ಇದ್ದು, ಇವತ್ತು ಹೆಂಗಸರು ಈ ಒಂದು ಒಣಕೆಯನ್ನ ಹಿಡಿದುಕೊಳ್ಳುವ ಮೂಲಕ ಪ್ರತಿಭಟನೆಗೆ ಸಜ್ಜಾಗಿತ್ತು.